ಒಂದು ವಿಚಾರ, ನಿಮ್ಮ ಆಸ್ಪತ್ರೆ ವಿಚಾರದಲ್ಲಿ ಒಂದು ಸುದ್ದಿ ವೈರಲ್ ಆಗಿದೆ ಸರ್. ಇಲ್ಲಿ ಒಬ್ಬರು ಯಾರೋ ಡಾಕ್ಟ್ರು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು ಅನ್ನೋದೊಂದು ಸುದ್ದಿ ವೈರಲ್ ಆಗಿದೆ. ಮತ್ತು ಆಸ್ಪತ್ರೆ ಸಿಬ್ಬಂದಿಗಳ ಬಗ್ಗೆ ಕೆಲವು ಕಂಪ್ಲೇಂಟ್ಸ್ಗಳು ಬಂದಿದೆ. ಅದ್ರ ಬಗ್ಗೆ ತಾವು ಏನು ಕ್ರಮ ಕೈಗೊಂಡಿದ್ದೀರಾ, ಏನು ವಿಚಾರ ಅಂತ ಸರ್ ಅದು? ದಿನಾಂಕ 26/1/2026ರಂದು ಶ್ರೀಮತಿ ರಾಬಿಯಾ ಕೇರ್ ಆಫ್ ಜಾಫರ್ ಸಾದಿಕ್ ಯಶೋ ಮೊಹಲ್ಲಾ ಸಿರಾ ನಗರ ಎಂಬುವರು ನಮ್ಮ ಆಸ್ಪತ್ರೆಗೆ ಬಂದುಬಿಟ್ಟು ಒಂದು ದೂರನ್ನು ಸಲ್ಲಿಸಿದ್ದಾರೆ, ಲಿಖಿತ ರೂಪದಲ್ಲಿ ಸಲ್ಲಿಸಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗಳ 5 ವರ್ಷದ ಮಗಳನ್ನು ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 1 ವಾರಗಳ ಕಾಲ ಒಳರೋಗಿಯಾಗಿ ದಾಖಲಿಸಿದ್ವಿ. ಅನಾರೋಗ್ಯ ನಿಮಿತ್ತ ಮಗು ಚೇತರಿಸಿಕೊಂಡು ಚೆನ್ನಾಗಾಯಿತು. ತದನಂತರ ಡಿಸ್ಚಾರ್ಜ್ ಆಗಬೇಕಾದ್ರೆ ಇಲ್ಲಿನ ವೈದ್ಯರೊಬ್ಬರು ಹಣಕ್ಕೆ ಬೇಡಿಕೆ ಇಟ್ಟರು ಅಂತಕ್ಕಂಥ ವಿಚಾರವಾಗಿ ಲಿಖಿತ ದೂರನ್ನು ಸಲ್ಲಿಸಿದ್ದು. ಸದರಿನ ದೂರಿನ ಬಗ್ಗೆ ನಾವು ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ವೈದ್ಯರಿಗೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದೇವೆ. ಅವರು ಸಮಜಾಯಿಷಿ ಬಂದ ಕೂಡಲೇ ಇದ್ರ ಬಗ್ಗೆ ಸಂಪೂರ್ಣವಂತ ವರದಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾರೆ. ಸಿಬ್ಬಂದಿಗಳ ಬಗ್ಗೆ ಕೆಲವು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ, ಅದ್ರ ಬಗ್ಗೆ ಏನು ಕ್ರಮ? ಸಿಬ್ಬಂದಿಗಳ ಬಗ್ಗೆ ಸಾರ್ವಜನಿಕರಿಂದ ಯಾವುದೇ ರೀತಿಯಾದಂಥ ಲಿಖಿತವಾದಂಥ ಯಾವುದೇ ಕಂಪ್ಲೇಂಟ್ ಇದುವರೆಗೂ ನಮ್ಮ ಹತ್ರ ಬಂದಿಲ್ಲ. ಈ ಸಂಬಂಧ ಯಾವುದಾದ್ರೂ ಮೌಖಿಕ ದೂರುಗಳು ಬಂದಿದ್ದರೆ ಅವುಗಳನ್ನ ಆ ಸಂದರ್ಭದಲ್ಲೇ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇದೆ. ಸರಾಸರಿ 300ರಿಂದ 350 ಹೆರಿಗೆಗಳು ಆಗ್ತದೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆರಿಗೆಗಳು ಆಗ್ತಕ್ಕಂಥ ಆಸ್ಪತ್ರೆ. ಹೀಗಾಗಿ ನಮ್ಮಲ್ಲಿರತಕ್ಕಂಥ ಸೀಮಿತ ಒಂದು ಸಿಬ್ಬಂದಿ ವರ್ಗದವರಿಂದಲೇ ಇಲ್ಲಿ ಆದಷ್ಟು ಶುಚಿತ್ವ, ನೈರ್ಮಲ್ಯ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಆದ್ಯತೆಯನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಆಗಿದ್ದು ಸಹಿತ ಯಾವುದೇ ದೂರುಗಳಿದ್ದರೆ ಅವುಗಳನ್ನ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನು ಬಗೆಹರಿಸ್ತಕ್ಕಂಥದ್ದು ಮತ್ತು ಆ ದೂರುಗಳು ಮತ್ತೊಮ್ಮೆ ಮರುಕಳಿಸದ ರೀತಿಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ನೀಡಬೇಕು ಅಂತೇಳಿ ಈಗಾಗಲೇ ತಾಕೀತು ಮಾಡಿದ್ದೀವಿ. ಸರ್, ಈಗ ದೂರು ಅಂದರೆ ಸಾರ್ವಜನಿಕರು ನೇರವಾಗಿ ಹೇಳೋದಕ್ಕೆ ಲೇಟ್ ಆಗ್ತಾರೆ. ಅದ್ರ ಬಗ್ಗೆ ತಾವೇನ ಕ್ರಮ ಕೈಗೊಂಡು ಯಾವುದೋ ಒಂದು ಡಬ್ಬಾಗಿ ಇದನ್ನು ಇಟ್ಟಿದ್ದೀವಿ. ಇದ್ರ ಬಗ್ಗೆ ನಾವು ಸಲಹಾ ಪೆಟ್ಟಿಗೆಗಳನ್ನ ಎಲ್ಲ ವಿಭಾಗಗಳಲ್ಲೂ ಇಟ್ಟಿದ್ದೀವಿ. ಸಾರ್ವಜನಿಕರು ಏನೇ ಸಮಸ್ಯೆ ಇದ್ದರೂ ಆ ಸಲಹಾ ಪೆಟ್ಟಿಗೆಗಳಿಗೆ ಹಾಕ್ಬೋದು. ಅದನ್ನು ನಾವು ನಿಯಮಿತವಾಗಿ ನಿರ್ದಿಷ್ಟ ದಿವಸದಂದು ಓಪನ್ ಮಾಡಿ ಸಲಹಾ ಪಟ್ಟಿಗಳಿರತಕ್ಕಂಥ ದೂರುಗಳನ್ನ ಪರಿಶೀಲನೆ ಮಾಡಿ ಆ ದೂರುಗಳ ಅನುಸಾರವಾಗಿ ನಾವು ಅಥವಾ ಸಲಹೆಗಳಿಗೆ ಅನುಸಾರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾರ್ಪಾಟು ಮಾಡೋದು ಮತ್ತು ಅದರ ಬಗ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕಾನೂನಾನುಸಾರ ಏನು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳಿ. ಆಸ್ಪತ್ರೆಗೆ ಪ್ರತಿದಿನ ಎಷ್ಟು ಜನ ಬರ್ತಾ ಇರೋದು ಸರ್? ಹೊರ ರೋಗಿಗಳು ಮತ್ತು ಒಳ ರೋಗಿಗಳು? ನಮ್ಮಲ್ಲಿ ಹೊರ ರೋಗಿಗಳು ಪ್ರತಿನಿತ್ಯ 2 ವಿಭಾಗಗಳಿದೆ, ಮಕ್ಕಳ ವಿಭಾಗ ಮತ್ತು ಸ್ತ್ರೀ ರೋಗ ವಿಭಾಗ. ಎರಡರಿಂದ ಸೇರಿ 400 ಜನ ಹೊರ ರೋಗಿಗಳು ಪ್ರತಿನಿತ್ಯ ಸರಾಸರಿ ಚಿಕಿತ್ಸೆಗಾಗಿ ಬರ್ತಾರೆ. ಜೊತೆಗೆ ಒಳರೋಗಿಗಳಾಗಿ ಪ್ರತಿನಿತ್ಯ ಸುಮಾರು 110ರಿಂದ 120 ಜನರು ಪ್ರತಿನಿತ್ಯ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಇವ್ರಿಗೆಲ್ಲ ಯಾವ ಥರ ಚಿಕಿತ್ಸೆ ಕೊಡ್ತಾರೆ? ಅದಕ್ಕೆಲ್ಲ ಈ ಬರೋರಿಗೆ ರೋಗಿಗಳಿಗೆಲ್ಲ ಸೌಕರ್ಯಗಳೆಲ್ಲ ಯಾವ ಥರ ಇದೆ? ಅದಕ್ಕೆ ಸಿಬ್ಬಂದಿ ಅದನ್ನು ಕೊರತೆ ಏನೋ ಐತೆ ಸರ್? ಸಿಬ್ಬಂದಿ ಕೊರತೆ ಅಂದರೆ ಸ್ವಚ್ಛತಾ ಸಿಬ್ಬಂದಿಗಳ ಕೊರತೆ ಇದೆ. ಇದನ್ನು ನೀಗಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ನಮ್ಮ ABRK ಅನುದಾನವನ್ನು ಬಳಸಿಕೊಂಡು ಹೊರಗುತ್ತಿಗೆ ಮೇಲೆ ಒಂದಿಷ್ಟು ಸ್ವಚ್ಛತಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ. ಆದಾಗ್ಯೂ ಸಹಿತ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಜೊತೆಗೆ ಯಾವುದೇ ರೀತಿಯಾದಂಥ ನಾವು ಕೊನೆಯದಾಗಿ ಈಗ ನಿನ್ನೆ ಘಟನೆಗೆ ಇವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಸರ್? ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ. ಅವರು ಸಮಜಾಯಿಷಿ ಕೊಟ್ಟ ಕೂಡಲೇ ನಮ್ಮ ಮೇಲಧಿಕಾರಿಗಳಿಗೆ ಸಂಪೂರ್ಣವಾದ ವರದಿಯನ್ನು ಸಲ್ಲಿಸ್ತೀವಿ. ನಿಯಮಾನುಸಾರ ಏನಿದೆ ಕ್ರಮ ಕೈಗೊಳ್ಳಿ.